ಇನ್ನು ಪರಪ್ಪನ ಅಗ್ರಹಾರದಲ್ಲಿ ನಿನ್ನೆ ಸಿಸಿಬಿ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪವಿತ್ರ ಗೌಡ ಬ್ಯಾರಕ್ನಲ್ಲೂ ಕೂಡ ಸಿಸಿಬಿಯಿಂದ ಶೋಧ ಕಾರ್ಯ ಆಗಿದೆ. ಸಿಸಿಬಿ ದಾಳಿ ಆಗಿತ್ತು ಪರಪ್ಪನ ಅಗ್ರಹಾರದಲ್ಲಿ. ಪವಿತ್ರ ಗೌಡ ಬ್ಯಾರಕ್ನಲ್ಲೂ ಕೂಡ ಶೋಧ ಮಾಡಿದ್ದಾರೆ. ಆರೋಪಿ ಪವಿತ್ರ ಗೌಡ ಬ್ಯಾರಕ್ನಲ್ಲಿ 2 ಕೆಜಿ ಕೇಕ್ ಪತ್ತೆಯಾಗಿದೆ. 2 ಕೆಜಿ ಕೇಕ್ ಅನ್ನ ತರಿಸಿಕೊಂಡಿದ್ದ ಏವನ್ ಆರೋಪಿ ಪವಿತ್ರ ಗೌಡ. ಬ್ಯಾರಕ್ನೊಳಗೆ ಕೇಕ್ ಅನ್ನ ತರಿಸಿಕೊಂಡಿದ್ರು ಪವಿತ್ರ ಗೌಡ. ನಟ ದರ್ಶನ್ ಸೆಲ್ನಲ್ಲೂ ಕೂಡ ಶೋಧ ಕಾರ್ಯವನ್ನು ನಡೆಸಿದ್ದಾರೆ ಅಧಿಕಾರಿಗಳು. ನನ್ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಿ ಅಂತ ದರ್ಶನ್ ಹೇಳಿದ್ದಾರೆ. ಕಾನೂನು ಪ್ರಕಾರ ಕೆಲಸ ಮಾಡ್ತಾ ಇದ್ದೀವಿ, ಯಾವ ಟಾರ್ಗೆಟು ಇಲ್ಲ ಅಂತ ಪೊಲೀಸ್ನವರು ಹೇಳಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ನಿನ್ನೆ ಸಿಸಿಬಿ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪವಿತ್ರ ಗೌಡ ಇದ್ದಂಥ ಬ್ಯಾರಕ್ನಲ್ಲೂ ಕೂಡ ಶೋಧ ಕಾರ್ಯ ಆಗಿದೆ. ಪ್ರಜ್ವಲ್ ರೇಮಂಡ್ ಇದ್ದಂಥ ಬ್ಯಾರಕ್ನಲ್ಲಿ ಫೋನ್ ಪತ್ತೆ ಆಗಿತ್ತಲ್ಲ, ಅದೇ ರೀತಿಯಾಗಿ ಎಲ್ಲ ಬ್ಯಾರಕ್ನಲ್ಲೂ ಕೂಡ ಶೋಧ ಕಾರ್ಯವನ್ನು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಪವಿತ್ರ ಗೌಡ ಬ್ಯಾರಕ್ನಲ್ಲಿ 2 ಕೆಜಿಯ ಕೇಕ್ ಪತ್ತೆಯಾಗಿದೆ. ಆ 2 ಕೆಜಿ ಕೇಕನ್ನು ತರಿಸ್ಕೊಂಡಿದ್ದಾರೆ ಪವಿತ್ರ ಗೌಡ. ಯಾರು ತಂದುಕಟ್ಟಿದ್ದು, ಯಾರು? ಇದರ ಜೊತೆಗೆ ದರ್ಶನ್ ಇದ್ದಂಥ ಬ್ಯಾರಕ್ನಲ್ಲೂ ಕೂಡ ಪರಿಶೀಲನೆ ಮಾಡಿದ್ದಾರೆ. ಆಗ ದರ್ಶನ್ ಕೇಳಿದ್ದಾರೆ, ನನ್ನ ಮೇಲೆ ನಾನು ಟಾರ್ಗೆಟ್ ಮಾಡ್ತಾ ಇದ್ದೀರಾ, ಪ್ರತಿಯೊಂದನ್ನು ಕೂಡ ನನಗೆ ಈ ರೀತಿಯಾಗಿ ನೀವೇನೋ ಪ್ಲಾನ್ ಮಾಡ್ತಾ ಇದ್ದೀರಿ ಅಂತ. ಯಾವುದೂ ಇಲ್ಲ ಸರ್, ನಮ್ಮ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅಷ್ಟೇ, ಅದನ್ನು ಹೊರತುಪಡಿಸಿ ಯಾವುದೇ ಟಾರ್ಗೆಟು ಇಲ್ಲ, ಏನು ಇಲ್ಲ ಅಂತ ಪೊಲೀಸ್ನವರು ತಿಳಿಸಿದ್ದಾರೆ. ನಿನ್ನೆ ನಡೆದಂಥ ಸಿಸಿಬಿ ದಾಳಿಯಲ್ಲಿ ಒಂದಷ್ಟು ಚಾರ್ಜರ್ಗಳು, ಮೊಬೈಲ್ಗಳು, ಕೇಕ್ಗಳು ಎಲ್ಲವೂ ಕೂಡ ಸಿಕ್ಕಿದೆ. ನೋಡ್ತಾ ಇದ್ದೀವಿ ಸುಬ್ಬಿ ಇದೇ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಇಕ್ಕಟ್ಟಿಗೆ ಸಿಲುಕಿಕೊಂಡಿರುವಂಥ ನಟ ದರ್ಶನ್. ಇದರ ಜೊತೆಗೆ ಏನೇನೆ ಸಿಸಿಬಿಯ ದಾಳಿ ವಿಚಾರ, ಕೇಕ್ ಪತ್ತೆಯಾಗಿರುವಂಥ ವಿಚಾರ, ಮೊಬೈಲ್ ಚಾರ್ಜರ್ ವಿಚಾರ, ಫೋನ್ ಸಿಕ್ಕಿರೋದು, ಹೀಗೆ ಹಲವು ಕಡೆ. ಯಾಕೆಂದರೆ ಪದೇ ಪದೇ ಸಿಕ್ಕಾಬಟ್ಟೆ ಸೆಕ್ಯೂರಿಟಿ ಅಂದರೆ ಟೈಟ್ ಆಗಿರಬೇಕು. ಎಲ್ಲಿ ಇದ್ದಂಥವರು ಠಾಣಾಧಿಕಾರಿಗಳಿರ್ತಾರೆ, ಅದೆಲ್ಲವರು ಕೂಡ ಸ್ಟೇಷನ್ನಲ್ಲಿ ಅದು ಕಾರಾಗೃಹದ ನೋಡ್ಕೊಳ್ಳುವಂಥವ್ರು ಎಲ್ಲರೂ ಯಾಗಿರ್ತಾರೆ, ಅಲ್ಲಿ ಹೋಗಿರೋರು ಯಾರು, ಅವ್ರಿಗೆ ಸಪ್ಲೈ ಮಾಡುವಂಥವ್ರು ಯಾರು, ಹೇಗೆ ಸಿಗ್ತಾ ಇದೆ ಇದೆಲ್ಲ ತಂದುಕೊಟ್ಟಂಥವ್ರು ಯಾರು, ಇದೇನು ಐಷಾರಾಮಿ ರೆಸಾರ್ಟಾ ಇದು, ಅಥವಾ ಪಬ್ಬ ಅದು, ಅಥವಾ ಯಾವುದೋ ಫ್ಯಾಮಿಲಿ ರೆಸ್ಟೋರೆಂಟ್ ಅದು? ಹೋಗಿರೋದು ಕಾರಾಗೃಹಕ್ಕೆ, ಆದರೆ ಅನುಭವಿಸೋದು ಮಾತ್ರ ಐಷಾರಾಮಿ ಜೀವನ. ತಿನ್ನೋದಕ್ಕೆ ಕೇಕು, ಬಿರಿಯಾನಿ, ಹಾಕೊಳ್ಳೋಕ್ಕೆ ಹೊಸ ಹೊಸ ಬಟ್ಟೆಗಳು, ಮಾತಾಡೋದಕ್ಕೆ ಫೋನು, ಚಾರ್ಜ್ ಹಾಕೊಳ್ಳೋಕ್ಕೆ ಚಾರ್ಜರು ಎಲ್ಲ ಕೊಡಿ. ಎಲ್ಲ ಸವಲತ್ತುಗಳನ್ನು ಕೋರ್ಟ್ ಅಪ್ರೂವಲ್ ತಗೊಂಡು ಕೊಡಿ. ಅದನ್ನು ಹೊರತುಪಡಿಸಿ ಇಲ್ಲಿಗಲ್ಲಾಗಿ ಹೆಂಗೆ ಕೊಡ್ತೀರಿ, ಹೆಂಗೆ ಸಿಗುತ್ತೆ ಇದೆಲ್ಲ? ಹಾಗಾಗಿ ಸೂಪರಿಂಟೆಂಡೆಂಟನ್ನು ಕೂಡ ಸಸ್ಪೆಂಡ್ ಮಾಡಿದ್ದಾರೆ. ಈಗ ಮತ್ತೆ ದಾಳಿ ಅಂದರೆ 2ನೇ ಬಾರಿ ದಾಳಿ ಆದಂಥ ಮೊದಲೇ ಕೂಡ ಒಂದು ಬಾರಿ ಇದೇ ರೀತಿಯಾಗಿ ಶೋಧ ಕಾರ್ಯವನ್ನು ಮಾಡಿದ್ರು, ಆಗ ಯಾವುದೂ ಕೂಡ ಸಿಕ್ಕಿರಲಿಲ್ಲ. 2ನೇ ಬಾರಿ ಶೋಧ ಕಾರ್ಯವನ್ನು ಮಾಡಿದಂಥ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಪತ್ತೆಯಾಗಿದೆ.